ಮುನೇಜಿ ಎಲ್ಲೋ ಒಂದ್ ಕಡೆ ಹಗರಣಗಳ ಸುಳಿಯಲ್ಲಿ ಸಿಕ್ಕಾಕೊಂಡು ಸಾಕಷ್ಟು ಅಟ್ಯಾಕ್ ಮಾಡಿತ್ತು ಬಿಜೆಪಿ. ಮೂಡ ವಿಚಾರದಲ್ಲಿ ಪಾದಯಾತ್ರೆ ಮಾಡಿದ್ರು, ಎಲ್ಲ ಮಾಡಿದ್ರು. ಇದೆಲ್ಲದಿಂದ ಬಸವಳದು ಹೋಗಿದಂತ ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಈ ಬಣ ಬಡದಾಟ ವರವಾಗಿ ಸಿಕ್ತಾ ಅಂತ. ಇಲ್ಲ, ಅವರು ಇಲ್ಲಿ ತನಕ ಮಾಡಿರೋ ಅಟ್ಯಾಕ್ಗಳೆಲ್ಲ ಏನಿದೆ ಅದು ಬರೇ ಮಾಡೋಕ್ಕೆ ಏನೂ ಕೆಲಸ ಇಲ್ಲದ ನಿರುದ್ಯೋಗಿಗಳಾದಂಥ ಬಿಜೆಪಿಗೆ ಏನಾದರೂ ಒಂದು ಇಲ್ಲಿ ತನಕ ಒಂದೇ ಒಂದು ಬಲವಾದ ಸಾಕ್ಷ್ಯ ಕೊಟ್ಟು ಈ ತರ ಹಗರಣ ಆಗಿದೆ ಅಂತ ಹೇಳಕ್ ಅವ್ರ ಹತ್ರ ನೀವು ಕೊಟ್ಟಿಲ್ವಲ್ಲ 40%ಗೆ. ನಾವು 40%ಗೆ ಈಗ ಆ ಸಮಿತಿಯ ಮುಂದೆ ಎಲ್ಲ ಡಾಕ್ಯುಮೆಂಟ್ ಬರ್ತಾ ಇದ್ದಾರೆ, ಕೊಡ್ತೀವಿ ಅಲ್ಲ, ನಾವು ಕೊಡೋದಲ್ಲ. ನೀವು ಅವರ ಸರ್ಕಾರ ಇದ್ದಾಗಲೇ ಅಷ್ಟು ಕಠಿಣವಾಗಿ ಆರೋಪ ಮಾಡಿದವ್ರಿಗೆ ನೀವು ಸತ್ಯಾಸತ್ಯತೆ ಹೊರತೆಗೆಯಕ್ಕೆ ನೀವು ಒಂದು ಮಿಸ್ ಮಾಡ್ತಾ ಇದ್ದೀರಿ. ನಿಮ್ಮ ಚಾನಲ್ ಅಲ್ಲೇ ಬಂದು ಕೂತ್ ಮಾತಾಡಿದವರು ಯಾರು? ಕೆಂಪಣ್ಣನವರು. ನಾವು ಮಾಡಿರೋ ಆರೋಪನೇ ಅಲ್ಲ, ಮೊಟ್ಟ ಮೊದಲ ಬಾರಿಗೆ ನಾವು ಮಾಡಿದ ಆರೋಪ ಅಲ್ಲ. ಪೇ ಸಿಎಂ ಯಾರು ಮಾಡಿದ್ರು? ಪೇ ಸಿಎಂ ಇವ್ರು ಮಾಡಿದ್ದನ್ನ ನಾವು ಜನರಿಗೆ ತಲುಪಿಸುವಂತ ಕೆಲಸ. ಇಡೀ ಗುತ್ತಿಗೆದಾರರ ಸಂಘ ಏನಿದೆ ಅವ್ರು ಮಾಡಿದಂತ ಆರೋಪವನ್ನ ಜನರಿಗೆ ತಿಳಿಸುವ ಕೆಲಸ ನಾವು ಮಾತ್ರ ಮಾಡಿದ್ವಿ. ಇವತ್ತು ಗುತ್ತಿಗೆದಾರರೆಲ್ಲ ಹೋಗಿ ರಿಪೋರ್ಟ್ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದು ಇವತ್ತಲ್ಲ ನಾಳೆ ಹೊರಗಡೆ ಬರುತ್ತೆ, ಒಂದನೇದಾಗಿ. ಎರಡನೇದಾಗಿ ಬಿಜೆಪಿಗೆ ಏನಾಗಿದೆ, ಈಗ ನೀವು ಅದನ್ನ ಹೇಳ್ತಾ ಇದ್ದೀರಿ, ನಾನು ಒಪ್ಕೊಳ್ಳೋಣ. ಇವತ್ತು ಯತ್ನಾಳರು ಮಾಡ್ತಾ ಇರುವಂತಹ ಆರೋಪಗಳು ಕೇವಲ ಪಕ್ಷದ ಮಟ್ಟದಲ್ಲಿ ಇರುವಂಥದ್ದಲ್ಲ. ಗಣೇಶ್ರವ್ರ ಕಷ್ಟ ನನಗೆ ಅರ್ಥ ಆಗತ್ತೆ. ಗಣೇಶ್ರವ್ರು ಹೇಳಿದ್ರು ಅದು ಬಿಜೆಪಿ ಪಕ್ಷದ ವಿರುದ್ಧವಾಗಿ ಅವ್ರು ಮಾತಾಡ್ತಾ ಇಲ್ಲ ಅಂತ. ಒಬ್ಬ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇರೋದು, ರಾಜ್ಯಾಧ್ಯಕ್ಷ ಸಾಮಾನ್ಯ ಕಾರ್ಯಕರ್ತನೂ ಅಲ್ಲ, MLA ಅಲ್ಲ, ಸಂಸದೀಯ ಮಂಡಳಿಯ ಸದಸ್ಯ ಯಡಿಯೂರಪ್ಪನವರು. ನೀವು ಮಾಡಿದ್ದ ಆರೋಪ ಏನು? 2,500 ಕೋಟಿ ಇದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. 2,500 ಕೋಟಿ ಯಾರಿಗೆ ಕೊಡಕ್ಕೆ? ಪಕ್ಷಕ್ಕೆ ತಾನೆ. ಅಂದ್ರೆ ಪಕ್ಷದ ಮೇಲೆನೆ ನೀವು ಆರೋಪ ಮಾಡಿದ್ರಿ ತಾನೆ. ರೀಸೆಂಟ್ ಆಗಿ ಹೇಳಿದ್ರಿ 1,000 ಕೋಟಿ ರೆಡಿ ಮಾಡ್ಕೊಂಡವ್ರೆ. ಈಗ ಯಾರ ಮೇಲೆ ತನಿಖೆ ಆಗ್ಬೇಕಾಗಿತ್ತು? ಆಕ್ಚುಲಿ ಇವರಿಗೆ ನಿಜವಾಗ್ಲೂ ಬದ್ಧತೆ ಇದ್ದಿದ್ರೆ, ED CBI ಎಲ್ಲ ಇದ್ದಿದ್ರೆ ಹವಾಲಾ ಟ್ರಾನ್ಸಾಕ್ಷನ್ ಎಲ್ಲಾಯ್ತು? ಅಲ್ಲಿ ಇವ್ರದ್ದು ತನಿಖೆ ಆಗ್ಬೇಕಾಗಿತ್ತು. ಘಂಟಾಘೋಷವಾಗಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಅವರ ಟೀಮ್ ಹೇಳುತ್ತೆ, ಇಂಥ ಪರಮಭ್ರಷ್ಟನ ಕೆಳಗಡೆ ನಾವು ಕೆಲಸ ಮಾಡೋದಿಲ್ಲ ಅಂತಾರೆ. ಇದ್ರಿಗಿಂತ ನಾಚಿಕೆಗೇಡಿನ ವಿಷಯ ಇನ್ನೊಂದಿದೆಯಾ? ಮತ್ತೆ ನೀವು ಹೇಳಿದ್ರಿ ನೀವು ಇದರಲ್ಲಿ ಹೈಕಮಾಂಡ್ ಸಪೋರ್ಟ್ ಇಲ್ಲದೆ ಇದು ಮಾಡಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು. ಒಂದನೇದಾಗಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು 2023 ಎಲೆಕ್ಷನ್ ಸಂದರ್ಭದಲ್ಲಿ ಹೇಳ್ತಾರೆ, ಯಾವ ಕಾರಣಕ್ಕೂ ಪೇಶ್ವೆಗಳ DNA ನಾವು ಮುಖ್ಯಮಂತ್ರಿ ಆಗಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದರ ನಂತರ ನಡೆದಂತಹ ಘಟನೆಗಳು ಇದಲ್ಲ. ಅಂದ್ರೆ ನೀವು ಡಾಟ್ ಕನೆಕ್ಟ್ ಮಾಡ್ಕೊಂಡು ಬಂದ್ರೆ ಇದು ಎಲ್ಲಿ ಯಾರ ಕೈಯಲ್ಲಿ ಕೆಲಸ ಇದೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪ ಅಂಡ್ ಕುಟುಂಬದ ವಿರುದ್ಧ ಪ್ರಹ್ಲಾದ್ ಜೋಶಿ ಅಂಡ್ ಟೀಮ್ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಿದ್ಯಾ ಅಂತ ನಿಮ್ಗೆ ಕೇಳ್ತಾ ಇದ್ದೀನಿ. ನಿಮ್ಮ ಪಕ್ಷದ ನಾನು ಮುನೀರ್ ಅವರೊಂದು ಮಾತು ಹೇಳಿದ್ರು, ನಿರುದ್ಯೋಗಿಗಳು ಅಂತ ಹೇಳಿದ್ರು. ನಾವು ನಿರುದ್ಯೋಗಿಗಳು ಅಲ್ಲ, ಇವಾಗ ಕೆಲಸ ಸಿಕ್ಕಿದೆ ಬಿಡಿ ನಿಮ್ಗೆ, ಇವಾಗ ನಿಮ್ ಪಕ್ಷ ಸರಿ ಮಾಡ್ಕೊಳ್ಳೋಕೆ ಒಂದು ನಿಮಿಷ. ನಾವು ನಿರುದ್ಯೋಗಿಗಳು ಉದ್ಯೋಗಿಗಳು ಅದು ಪ್ರಶ್ನೆ ಇಲ್ಲ. ರಾಜಕಾರಣದಲ್ಲಿ ಒಂದಲ್ಲ ಒಂದು ಕಾಲದಲ್ಲಿ ಎಲ್ಲರೂ ನಿರುದ್ಯೋಗಿಗಳಾಗಿದ್ದು ಅದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಪೇ CM ಅಂತ ಹೇಳಿದ್ರಲ್ಲ, ಮಾನ್ಯ DK ಶಿವಕುಮಾರ್ ಅವ್ರು ಏನು ಹೇಳಿದ್ರು? 40% ಅಂತ ಅವ್ರು ಹೇಳಿದ್ರು, ನಾವು ಹೇಳಿದ್ವಿ, ಜನ ನಂಬಿದ್ರು, ಓಟ್ ಹಾಕಿದ್ರು. ಇಷ್ಟು ದಿವಸ ಏನು ಲಂಡನ್ನಲ್ಲಿ ಏನು ಕೆಲಸ ನಡೆದಿಲ್ವಲ್ಲ, ಅಮೇರಿಕಾದಲ್ಲಿ ಕೆಲಸ ನಡೆದಿಲ್ವಲ್ಲ, ಬೆಂಗಳೂರು ನಗರದಲ್ಲಿ ಏನು ನಡೆದಿದೆ? ಅದಕ್ಕೆ ನಾವು ಮಾಡಿರಿ. ಎರಡು ಹೇಳ್ರಿ, ಇಂಥದ್ರಲ್ಲಿ ತೊಗೊಂಡು ತಿಂದಿದ್ದೀರಿ ನೀವು, ಇಂಥದ್ದು ಅಂತ ಹೇಳ್ರಿ. ಹೇಳೋಕ್ಕಾಗಲಿಲ್ಲ, ಆಗಲ್ಲ. ಯಾಕೆ ಅಂತಂದರೆ ಯಾರೋ ಮಾಡಿದ್ದು ಎಲ್ಲ ಜಾತ್ರೆ ಅಂತ ಇವರು ಬಂದರು, ಆಯಿತು, ಒಂದು ಒಪ್ಕೊಳ್ತೀನಿ. ಎರಡನೇದು ಇನ್ನೊಂದು ಹೇಳೋದು ನಮ್ಮ ಪಕ್ಷದ ಬಗ್ಗೆ. ಇವಾಗ ಮೊನ್ನೆ DK ಶಿವಕುಮಾರ್ ಅವರು ಇಂಗ್ಲೀಷ್ ಚಾನಲ್ಗೆ ಏನು ಹೇಳಿದ್ದಾರೆ, ಅದನ್ನು ಕೌಂಟ್ರಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಆ ಥರದ್ದು ಏನೂ ಆಗಿಲ್ಲ, ಯಾವುದೂ ಆಗಿಲ್ಲ, ಅಲ್ಲಿಗೆ ಮುಗೀತಲ್ಲ ನಮ್ದು. ಆಯ್ತು, ಹಾಗಾದ್ರೆ ಆಯ್ತು, ಹಾಗೆ ಹೇಳಿದ್ರೆ ಆಯ್ತು. ಅಧ್ಯಕ್ಷರು ಪ್ಲಸ್ DCM ಇವರು ಬರೀ ಅವ್ರ ಮುಖ್ಯಮಂತ್ರಿಗಳೇ ಅಷ್ಟೇನೆ, ಅವ್ರು ಹೇಳಿದ್ರಲ್ಲ ಮಾಸ್ ಲೀಡರ್ ಅಷ್ಟೇ. ಆದ್ರೆ ಪಕ್ಷದ ಅಧ್ಯಕ್ಷರು ಇವರು. ಹೌದು, ಅಧ್ಯಕ್ಷರು ಏನಾಯ್ತು? ಆದ್ರೆ ಅಧ್ಯಕ್ಷರ ಮಾತಿಗೆ ಬೆಲೆ ಅಲ್ವಾ? ಅಧ್ಯಕ್ಷರು ಏನ್ ಹೇಳಿದಾರೆ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳ್ತೀನಿ. ನಾನು ಲಾಯಲ್ ಆಗಿದ್ದೀನಿ ಪಾರ್ಟಿಗೆ, ನನಗೂ ಸಮಯ ಬರುತ್ತೆ ಕೇಳ್ರಿ, ವಿಷಯ ಕೇಳಪ್ಪ. ಅವ್ರು ಏನ್ ಹೇಳಿದಾರೆ, ನಮ್ಮಲ್ಲಿ ಅಧಿಕಾರದ ಬಗ್ಗೆ ಒಂದು ಒಪ್ಪಂದ ಆಗಿದೆ ಅಂತ ಹೇಳಿಲ್ಲ. ಅವ್ರು ಹೇಳಿಲ್ಲ ಅಂದ್ರೆ ನಾನು ಮಾತಪ್ಪ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳಿದ್ದಾರೆ. ಅದೇ ಒಪ್ಪಂದ ಅಗ್ರಿಮೆಂಟ್ ಅಲ್ಲ ಹೇಳಿಲ್ಲ. ಇವಾಗ ಯಡಿಯೂರಪ್ಪನವರು ಯತ್ನಾಳ್ ವಿರುದ್ಧ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ. ಇವಾಗ ಅವ್ರ ಸ್ಟೇಟ್ಮೆಂಟ್ ಮೇಡಮ್, ಒಂದು ಹೆಜ್ಜೆ ಮುಂದೆ ಬಂದ್ರೆ ಒಂದು ಹೆಜ್ಜೆ ಮುಂದೆ ಯಾರಾದ್ರೂ ಹೋಗ್ಬೇಕು. ಸಮಾಧಾನ ಮತ್ತೆ ಸಂಬಂಧಗಳು ಉಳಿಬೇಕಾದ್ರೆ ನೀನು ಅಲ್ಲೇ ಇದ್ರೆ ನಾನು ಇಲ್ಲೇ ಇದ್ರೆ ಉಳಿಯಲ್ಲ.
ಆಡಳಿತ ನಾನು ಪಕ್ಷದ ಒಪ್ತೀನಿ. ನಮ್ಮ ಪಕ್ಷದ ಮಾಡಿ ಅಲ್ಲ, ಗಣೇಶ್ ಒಂದು ನಿಮಿಷ. ಈಗ ನಾನು ಹಿಂಗ್ ತೋರಿಸ್ಬೇಕಾದ್ರೆ ಇನ್ನೊಂದ್ ಬೆಳ್ಳು ನನ್ನನ್ನು ತೋರಿಸ್ತಾ ಇರುತ್ತೆ ಖಂಡಿತ, ಕರೆಕ್ಟ್ ಮಾಡ್ಕೋಬೇಕಲ್ಲ. ಇಲ್ಲ ಒಂದೊಂದ್ಸತಿ 4 ಬೆಳ್ಳು ತೋರ್ಸತ್ತೆ, ಒಂದೇ ಬೆಳ್ಳು correct. ನಾನು ನಾನು ಆಗ್ಲೇ ಒಂದು ಮಾತು ಹೇಳ್ಬಿಟ್ಟಿದ್ದೀನಿ. ತಿರ್ಗಾ ನೀವು ಗುದ್ದಕ್ಕೆ ಬಂದ್ರೆ ನೀವು ಗುದ್ದಕ್ತಾನೆ ಇದ್ರೆ ನಾನು ಅಲ್ಲ ಖಂಡಿತ ನೀವು ಪತ್ರಕರ್ತರು ಇವತ್ತು ನಮ್ಮ ಪಕ್ಷದ ಬಗ್ಗೆ ಹೇಳ್ತಿರೋದು ಯಾಕೆ ಹಿಂಗೆ ಆಗ್ತಿದೆ, ಶಿಸ್ತಿನ ಪಕ್ಷ ಇವೆಲ್ಲ ನೀವು ಹೇಳ್ತಿದ್ರೆ ನಾನು ಗೌರವಿಸ್ತೀನಿ. ನಮ್ಗೆ ಅದು ಅದನ್ನು ನಾವು ಸರಿ ಮಾಡ್ಕೊಂಡು ಹೋಗ್ಬೇಕಾದ್ರು ನಮ್ಮ ಪಕ್ಷದ ಕರ್ತವ್ಯ, ಅದು ನಮ್ಮದು. ಪಾಪ ನೀವು ಅದನ್ನ ಯಾರನ್ನು ನಾನು ದೂಷಣೆ ಮಾಡಲ್ಲ. ನೀವು ನೋ ಕಾಂಪ್ರಮೈಸ್ ಅಂತ ಮೇಡಮ್ ಆಗಲಿ ಮೇಡಮ್ ಹೇಳಿದ್ದನ್ನೆಲ್ಲ ಆಗಲ್ಲ. ಅದು ಆ ಸಂದರ್ಭಕ್ಕೆ ಆ ಕೋಪದಲ್ಲಿ ಬಂದ ಮಾತು, ಕೋಪದಲ್ಲಿ ಕುಯ್ಕೊಂಡು ಮೂಗು ಶಾಂತವಾದ್ಮೇಲೆ ಒಂದಾಗಲ್ಲ. ಅವ್ರಿಗೆ ಏನು ಕೋಪ ಇದೆಯೋ ಅನ್ಸಲ್ವಾ ಬೈ ಎಲೆಕ್ಷನ್ ಅಲ್ಲಿ ಸೋಲೋದಕ್ಕೆ ಇದು ಒಂದು ಕಾರಣ ಅಂತ, ನಿಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇರೋದು ಕೂಡ ಕಾರಣ ಇರ್ಬೋದು ಮೇಡಮ್, ಇರ್ಬೋದು. ನಾನು ನೋಡಿ ಮೇಡಮ್, ಸೋಲಿಗೆ ನಾನಾ ಕಾರಣಗಳಿರುತ್ತೆ, ಗೆಲುವಿಗೆ ಒಂದೇ ಕಾರಣ. ನಾನು ಇಲ್ಲ ಅಂತ ನಾನು ಯಾವುದೂ ಅದನ್ನು ಹೇಳೋಕ್ಕಾಗ್ತಿಲ್ಲ ಮೇಡಮ್. ನಮ್ಮ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನಗಳು ಇರೋದು ಸಹಜ. ಸರಿ ಮಾಡ್ತಾರೆ, ಸರಿ ಮಾಡ್ಕೊಂಡು ಹೋಗ್ಲೇಬೇಕು. ಯಾಕೆಂದ್ರೆ ಆದ್ರೆ ಅವ್ರು ಪರಮ ಭ್ರಷ್ಟ ಅಂತ ಹೇಳಿದ್ರಲ್ಲ, ಅದನ್ನ ನೀವು ಒಪ್ಕೋತೀರಾ? ಆಯ್ತು, ಅದು ನೋಡ್ರಿ ಪರಮ ಭ್ರಷ್ಟ ಅಂತ ಇವಾಗ ನೀನೇನೋ ಅಂತ ನಾನು ಹೇಳಿದ್ರೆ ಆಗಲ್ಲ. ನಿಮ್ಮ ಶಾಸಕರು ಹೇಳ್ತಾ ಇರೋದು ಅದಕ್ಕೆ ಉತ್ತರ ಬೇಕಲ್ಲ. ನೀವು ಪಕ್ಷದ ಎಷ್ಟಾದ್ರೂ ಗುದ್ದಾಡ್ಕೊಳ್ಳಿ, ಆದ್ರೆ ಪರಮ ಭ್ರಷ್ಟರು ಸಾವಿರಾರು ಕೋಟಿ ಈಗ ನೀವು ಒಂದಾಗ್ಬಿಟ್ರೆ ಆರೋಪ ಹೊರಟೋಗ್ಬಿಡತ್ತಾ? ಆರೋಪ ಹೊರಟೋಗ್ಬಿಡತ್ತಾ? ಈಗ ಅವ್ರು ಹೇಳಿದ ಮಾತು ನಾಲ್ಗೆ ಮೆತ್ಕೊಂಡಿಲ್ಲ, ಕೇಳಿಸ್ಕೊಂಡಿದ್ರ. ಭ್ರಷ್ಟರಾಗಿದ್ರೆ ತನಿಖೆ ಮಾಡ್ತಕ್ಕ ಸರ್ಕಾರ ಇದೆ. ನಿಮ್ಮ ಸರ್ಕಾರದಲ್ಲಿ ಇರಿ 6 ತಿಂಗಳಲ್ಲಿ ಆಯ್ತು ಹೇಳಕ್ಕೇನು ಯಾವನೋ ಒಬ್ಬ ಮನಿ ಟ್ರಾನ್ಸಾಕ್ಷನ್ಸ್ ಇದೆ, ಕೇಸ್ ಇದೆ, ಅಫಿಡವಿಟ್ ಅಲ್ಲಿ ವಿಜಯೇಂದ್ರ ಅಫಿಡವಿಟ್ ಅಲ್ಲಿ ಇದೆ. ನಾವೇ ಸ್ಟೋರಿ ಮಾಡಿದ್ವಿ 2018 ಮನಿ ಲಾಂಡ್ರಿಂಗ್ ವಿಜಯೇಂದ್ರ ಕುಟುಂಬದಲ್ಲಿ ಹೇಗೆ ಮನಿ ಟ್ರಾನ್ಸ್ಫರ್ ಆಗಿದೆ ಅಂತ 2020 ರಲ್ಲಿ ಪವರ್ ಟಿವಿಲೇ ವರದಿ ಮಾಡಿದ್ರು. ಶೆಲ್ ಕಂಪನಿಗಳನ್ನ ಕ್ರಿಯೇಟ್ ಮಾಡಿ ಮೇಡಮ್ ಪುರಾವೆಗಳು ಕೊಟ್ಟು ಇಡಿಸಿ ಕೊಟ್ಟಿದ್ದಾರೆ. ಬೇಡ ಅಂತ ಹೇಳಿದ್ದೀವ, ಕೊಟ್ಟಿದ್ದಾರೆ, ಹೇಳ್ತೀವ. ಯಾರು ಕೊಟ್ಟಿದ್ದಾರೆ? ಪವರ್ ಟಿವಿ ಅವರೇ ಲೈವ್ ಆಗಿ ಕೊಟ್ಟಿದ್ದಾರೆ. ಲೈವ್ ಅಲ್ಲಿ ಸಾಮಾನ್ಯ ಹೇಳಿದ್ದೆಲ್ಲ ಆಗಲ್ಲ ಬಿಡ್ರಿ, ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ. ಆದ್ರೆ ಏನ್ ಮಾಡೋದು? ಹೇಳಿದ್ದೆಲ್ಲ ಆಗಲ್ಲ. ಇವತ್ತು ನಾವು ಪ್ರಾಮಾಣಿಕವಾಗಿ ಮಾತಾಡ್ತಿದ್ದೀವಿ. ನೀವು ಯಾವ್ದಕ್ಕೂ ಹೋಗಬೇಡಿ. ಇಡಿ ಯಾಕೆ ಬರ್ಲಿಲ್ಲ? ಯಾವುದು ಆ ಕೇಸಲ್ಲಿ ಯಾಕೆ ಎಂಟ್ರಿ ಕಂಪ್ಲೇಂಟ್ ಕೊಡೋದು? ಈಗ ಯಾರು ಕಂಪ್ಲೇಂಟ್ ಕೊಡ್ತಾರೆ ನಿಮಗೆ? 2,500 ಕೋಟಿ ಕೊಡಬೇಕು ಅಂತ ಹೇಳಿದ್ದು ಅವ್ರು ಯಾವತ್ತೂ ಹೇಳಿದ್ದು ನಾವು ಕೇಳಿಸ್ಕೊಂಡಿದ್ದೀವಿ. ನಮ್ ಕಿವಿ ಮೊನ್ನೆ 1000 ಕೋಟಿ ಹೇಳಿದ್ರಲ್ಲ, ಅದು ಹೇಳ್ತಾ ಇರ್ತಾರೆ. 1000 ಯಾರೋ ಹೇಳ್ತಾರಂತೆ 2,000 ರೂಪಾಯಿ ನೋಟಲ್ಲಿ ನಾವು ಸಿಲ್ಲಿ ತರ ಮಾತಾಡಬಾರ್ದು. ಯಾರು ಮಾತಾಡ್ತಾ ಇರೋದು? ನಿಮ್ಗೂ ಹೇಳ್ತೀನಿ, ಯಾರು ಮಾತಾಡ್ತಿರೋ? ನಿಮ್ಮ ಪಾರ್ಟಿ ಒಂದ್ ನಿಮಿಷ ಗಣೇಶ್, ನನಗೆ ವಿ ಆರ್ ರನ್ನಿಂಗ್ ಔಟ್ ಆಫ್ ದ ಟೈಮ್. ನಾನು ನಿಮ್ ಕಡೆದಾಗ ಕೇಳೋದು, ಈ ಬಿಜೆಪಿಯಲ್ಲಿನ ಈ ಬೆಳವಣಿಗೆ ನಿಜಕ್ಕೂ ಕೂಡ ಇದು ಬಿಜೆಪಿ ಒಳ್ಳೆ ಬೆಳವಣಿಗೆ ಅಲ್ಲ. ಒಂದು ಈಗ ಸಾಕಲ್ವಾ? ಫಾರ್ ಎಕ್ಸಾಂಪಲ್ ಇವಾಗ ಚಳಿಗಾಲದ ಅಧಿವೇಶನ ನಡೆಯುವಾಗ ನಿಮ್ಮ ಪಕ್ಷದವರು ಇಷ್ಟೆಲ್ಲ ಆಡಳಿತ ಪಕ್ಷದ ಹಗರಣ ಇಟ್ಟಾಗ ಅವ್ರು ಒಂದೇ ಮಾತಲ್ಲಿ ಬಾಯಿ ಮುಚ್ಚಿಸ್ತಾರೆ, ಫಸ್ಟ್ ನಿಮ್ ಪಕ್ಷದ ನೋಡ್ಕೊಳ್ರಿ. ಒಂದೇ ಮಾತಲ್ಲಿ ಬಾಯಿ ನಾವು ಹೇಳ್ತೀವಿ ಎಲ್ಲಾರ ಮನೆ ದೋಸೆ ತೂತು, ನೀವು ಹೇಳ್ಬೋದು ನಮ್ದು ಕಾವಲಿನ ತೂತು ಅಂತ ಹೇಳ್ಬೋದು. ಅದನ್ನು ಒಪ್ಕೊಳ್ತಾ ಒಂದು 16 ತಿಂಗಳಲ್ಲಿ ಮೈ ತುಂಬಾ ಕಾಯಿಲೆ ಮಾಡ್ಕೊಂಡು ಸರ್ಕಾರ ನೋಡಿದಿರಾ? ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಜನ ಇತ್ತು ಬೆಂಬಲ ಕೊಡ್ತಿರ್ಲಿಲ್ಲ. ಅವರ ಜೀವನ ಮಟ್ಟ ಎಷ್ಟು ಸುಧಾರಿಸಿದೆ ಅನ್ನೋದನ್ನ ನಮ್ಮ ರಾಜ್ಯದ GDP ದೇಶದಲ್ಲಿ ನಂಬರ್ 1 ಬಂದಿದೆ. ಕಾಯ್ದೆಗಳನ್ನ ಇಟ್ಕೊಂಡ್ರೆ ನಂಬರ್ 1 GDP ಬರ್ತದೆ. ಲಾಸ್ಟ್ ರಿಯಾಕ್ಷನ್ ನಿಮ್ಮ ಪಕ್ಷದ ಆಂತರಿಕ ಬಣ ಬಡಿದಾಟದ ಬಗ್ಗೆ. ಅದು ಆಂತರಿಕವಾಗಿ ಉಳ್ಕೊಂಡಿಲ್ಲ, ಈಗ ಅದು ಸಾರ್ವಜನಿಕವಾಗಿ ಬಂದ್ಬಿಟ್ಟಿದೆ. ಅದ್ರ ಏನ್ ಹೇಳ್ತೀರಿ? ಖಂಡಿತವಾಗ್ಲೂ ಇದು ನಮ್ದು ಒಂದು ರಾಷ್ಟ್ರೀಯ ಪಕ್ಷ. ಒಂದು ವೇಳೆ ಇವಾಗ ನಾವು ಶಿಸ್ತು ಅಂತ ಹೇಳಕ್ ಹೋದ್ರೆ ನಿಮ್ದು ಎಲ್ರಿ ಇದೆ ಅಂತ ನೀವು ಕೇಳೋ 100% ಕೇಳಿಲ್ಲ ಅಂತ ಕೇಳೋ ಹಕ್ಕಿದೆ ಮೇಡಮ್ ಅಂತ ನಾನೇ ಹೇಳ್ತಿದ್ದೀನಿ. ಕೇಳೋ ಹಕ್ಕಿದೆ. ಆ ಶಿಸ್ತಿನ ಏನು ಬಿಟ್ಟೋಗಿದೆ ಅದನ್ನೆಲ್ಲ ತರಬೇಕಾದ್ದು ನಮ್ಮ ಪಕ್ಷದ್ದೇ ಕರ್ತವ್ಯ. ಅದಕ್ಕೆ ಯಾರೋ ಬರಲ್ಲ. ಅದಕ್ಕೆ ಹೈಕಮಾಂಡ್ ಅಂತ ನಾವೇನು ಅವರೇನು ಹೈಕಮಾಂಡ್ ಅಂತಂದರೆ ಪಕ್ಷ ಕಟ್ಟಿದ ಕಾರ್ಯಕರ್ತರ ಮುಖಾಂತರ ಎಲ್ಲ ನಾಯಕರು ಉತ್ಪತ್ತಿಯಾಗಿದ್ದು. ಪಕ್ಷನ ಉಳಿಸ್ಕೊಂಡು ಹೋಗ್ಬೇಕಾದ ದಿಕ್ಕಲ್ಲಿ ಪಕ್ಷದ ಕಾರ್ಯಕರ್ತರು ಯೋಚನೆ ಮಾಡ್ತಾರೆ, ನಾಯಕರು ಯೋಚನೆ ಮಾಡ್ತಾರೆ. ಗೆದ್ದಂಥವ್ರ ಪ್ರತಿಷ್ಠೆ ಬಿಟ್ಟು
ಪಕ್ಷದ ಐಕ್ಯತೆಗಾಗಿ ಒಗ್ಗಟ್ಟಿಗಾಗಿ ಹೈಕಮಾಂಡು ಯತ್ನಾಳ್ ಅವರು ಇರಲಿ ಯಡಿಯೂರಪ್ಪನವರು ಇರಲಿ, ಯಾರಾದ್ರಾಗ್ಲಿ ಫಸ್ಟ್ ಕಾರ್ಯಕರ್ತರಿಗೆ ಬೆಲೆ ಕೊಡಿ. ಕೊಡಿ. ಕಾರ್ಯಕರ್ತರ ಮೇಡಮ್, ಭಾವನೆಗಳಿಗೆ ಅದು ನೋವು ಬೆಲೆ ತುಂಬಾ ಕೊಡಿ. ಇದೆ. ಯಾವುದೇ ಪಕ್ಷದವರಾಗಿಲ್ಲ. ನೋವು ಇದೆ ಮೇಡಮ್. ಆದ್ರೂ ಕೂಡ ನಾವು ಪಕ್ಷದ ಸಂಘಟನೆಗೆ ಹಿತದೃಷ್ಟಿಯಿಂದ ಸಹಿಸ್ತೀವಿ, ಸರಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನಿಮ್ಮ ಕಡೆ ರಿಯಾಕ್ಷನ್ ಅಲ್ಲ, ಕಾಂಗ್ರೆಸ್ ನ ವಿಚಾರ ಪ್ಲಸ್ ಈ ವಿಚಾರ ಎರಡಕ್ಕೂ ಸೇರಿಸಿ ಕಾಂಗ್ರೆಸ್ ನಾನು ಆಗಲೇ ಹೇಳಿದೆ, ಇವರು ಮೂಡಾ ಕೇಸ್ ಏನಕ್ಕೆ ತಗೊಂಡ್ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಈ ಒಳಜಗಳ ಮುಚ್ಚಾಕೋಬೇಕು ಅನ್ನೋ ಕಾರಣಕ್ಕೆ. ನಿಮಗೆ ಅದೇ ಯತ್ನಾಳೆ ಅಂಡ್ ಟೀಮ್ ಇವರು ಮೂಡ ಪಾದಯಾತ್ರೆಗೆ ಯಾಕೆ ಬಂದಿಲ್ಲ ಅನ್ನೋದನ್ನ ಅವ್ರು ಉತ್ತರ ಕೊಡಬೇಕು. ಎರಡನೇದಾಗಿ ಇಡಿ ಏನು ಮಾಡಿದೆ ಅನ್ನೋದನ್ನ ಡಾಟಾ ನಿಮಗೆ ಕೊಟ್ಟೆ. ಹೇಮಂತ್ ಸೊರೇನನ್ನು ಅರೆಸ್ಟ್ ಮಾಡಿ ಯಾಕೆ ಅರೆಸ್ಟ್ ಮಾಡಿದ್ದೀನಿ ಅಂತ ಕೇಳಿದ್ರೆ ಮುಂದೆ ನಡೆಯಬಹುದಾದ ಹಗರಣಕ್ಕೆ ಇವತ್ತು ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಆ ಎಕ್ಸಾಂಪಲ್ಗೆ ನಾವು ಡೆಲ್ಲಿನೂ ಸೇರಿಸ್ಕೋಬಹುದು, ನೀವು ಅರವಿಂದ್ ಕೇಜ್ರಿವಾಲ್ ಅವರನ್ನು ಸೇರ್ಕೋಬಹುದು. ಇವನು ಡಿ ಕೆ ಶಿವಕುಮಾರ್ ಅವರನ್ನು 56 ದಿವಸ ನೀವು ಅರೆಸ್ಟ್ ಮಾಡಿ ಕೂರಿಸಿದ್ರಿ. ಆದರೆ ಈಗ ಏನಾಯ್ತು, ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತ ಗೊತ್ತಿದೆ. ಅಂದ್ರೆ ಇದು ಎಲ್ಲದೂ ಸಹ ಹೆದರಿಸುವ ಬೆದರಿಸುವ ತಂತ್ರ ಅಷ್ಟೇ. ಆದರೆ ಕರ್ನಾಟಕದಲ್ಲಿ ಅಂತೂ ಖಂಡಿತವಾಗಲೂ ಇದು ನಡೆಯಲ್ಲ ಅನ್ನೋದಂತೂ ಅಷ್ಟೇ ಸ್ಪಷ್ಟ.